ನಾಸ್ತಿ ತಸ್ಮಾತ್ ಪರಂ ಭೂತಂ ಪುರುಷಾದ್ವೈ ಸನಾತನಾತ್ ಪ್ರಕೃತಿಸ್ಸಾ ಪರಾಮಶ್ಯಂ ರೋದಸಿ ಲೋಕಧಾರಿಣಿ ಋತಾ ಸತ್ಯಾಮರಾಜಯ್ಯ ಲೋಕಾನಾಮಾತ್ಮಸಂಜ್ಞಿತ ವಾಯುರ್ಭೀಮೋ ಭೀಮನಾದೋ ಮಹೌಜಾಃ ಸರ್ವೇಷಾಂ ಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾದ್ವಾಯುರ್ದೇವದೇವೋ ವಿಶಿಷ್ಟಃ. ಶಾಂತಿ ಪರ್ವದ ಸಾರಾಂಶವನ್ನು ನೋಡುವ ಒಂದು ಪ್ರಸಂಗ ಇದು. ಶಾಂತಿ ಪರ್ವದಲ್ಲಿ ರಾಜಧರ್ಮ ಪರ್ವ ಮತ್ತು ಮೋಕ್ಷ ಧರ್ಮ ಪರ್ವ ಅಂತ ಹೀಗೆ ಎರಡು ಪ್ರಧಾನ ಉಪಪರ್ವಗಳು. ಆಪದ್ಧರ್ಮ ಪರ್ವ ಅಂತನೂ ಒಂದಿದೆ. ಅದರಲ್ಲಿ ಪ್ರಧಾನವಾದದ್ದು ಮೋಕ್ಷ ಧರ್ಮ ಪರ್ವ. ಅಲ್ಲಿಂದ ಆಚಾರ್ಯರು ಅನೇಕ ಶ್ಲೋಕಗಳನ್ನು ಉದ್ಧರಿಸಿದ್ದಾರೆ. ತುಂಬಾ ಸುಂದರವಾದಂತಹ ತತ್ವಾರ್ಧಗರ್ಭಿತವಾದಂತಹ ಶ್ಲೋಕಗಳು ನಮಗೆ ಅಲ್ಲಿ ಕಂಡು ಬರ್ತವೆ. ಅಂಥ 3 ಶ್ಲೋಕಗಳನ್ನು ನಾನೀಗ ಮಂಗಲದಲ್ಲಿ ಉಪಯೋಗ ಮಾಡಿದೆ. ಒಂದು ಭಗವಂತನ ಕುರಿತಾಗಿ, ಭಗವತಿಯ ಕುರಿತಾಗಿ ಒಂದು, ಮುಖ್ಯ ಪ್ರಾಣನ ಕುರಿತಾಗಿ ಒಂದು. ಮತ್ತೆ ಈ 3 ಕೂಡ ಶುದ್ಧವಾದ ಪಾಠ. ದಕ್ಷಿಣ ಭಾರತದ ಪಾಠ, ಉತ್ತರ ಭಾರತದ ಪಾಠದಲ್ಲಿ ಎಲ್ಲ ಕಡೆ ಇರುವಂಥದ್ದು. ಮತ್ತೆ ಆಚಾರ್ಯರು ಸರ್ವಮೂಲದಲ್ಲಿ ಭಾಗವತ ತಾತ್ಪರ್ಯ, ಗೀತಾ ಭಾಷ್ಯ, ತಾತ್ಪರ್ಯ ನಿರ್ಣಯ ಇತ್ಯಾದಿ ಕಡೆಗಳಲ್ಲಿ ಸಂಗ್ರಹಿಸಿರುವಂಥವು. ಈ ಶಾಂತಿ ಪರ್ವದಲ್ಲಿ ಧರ್ಮ, ಅರ್ಥ, ಕಾಮ ಹೀಗೆ ಎಲ್ಲ ವಿಷಯಗಳ ವರ್ಣನೂ ಕೂಡ ಬಂದಿದೆ. ಧರ್ಮರಾಜ ಯುದ್ಧದಲ್ಲಿ ತನ್ನಿಂದ ಆದ ಹಿಂಸೆಯ ಬಗ್ಗೆ ಮನನೊಂದು ರಾಜ್ಯವನ್ನೇ ತ್ಯಾಗ ಮಾಡ್ತೀನಿ ಅಂತ ತೊಡಗಿದ್ದು. ಆಗ ಅವನಿಗೆ ವ್ಯಾಸರು ಮೊದಲಾದವರು ಧರ್ಮ ಬೋಧೆ ಮಾಡಿದ್ದು ಇದೆಲ್ಲ ಕಂಡು ಬರ್ತದೆ. ಕೃಷ್ಣನು ಕೂಡ ಧರ್ಮರಾಜನನ್ನ ತನ್ನ ಕರ್ತವ್ಯದ ಕಡೆಗೆ ತೊಡಗಿಸಿದ. ಭೀಷ್ಮರು ಬದುಕಿದ್ದಾಗಲೇ ಅವರ ಮೂಲಕ ತತ್ವೋಪದೇಶವನ್ನು ಧರ್ಮರಾಜನಿಗೆ ಕೊಡಿಸಬೇಕು ಅಂತ ಕೃಷ್ಣ ಆಲೋಚನೆ ಮಾಡಿ ಆ ಭೀಷ್ಮರಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ಧರ್ಮರಾಜ ಮತ್ತು ಉಳಿದ ಪಾಂಡವರನ್ನ ಅಲ್ಲಿ ಕರ್ಕೊಂಡು ಹೋಗಿ ಅವರಿಂದ ತತ್ವಬೋಧನೆ ಮಾಡಿಸಿದ್ದನ್ನ ನಾವು ಈ ಪರ್ವದಲ್ಲಿ ನೋಡ್ತೀವಿ. ಹಾಗಾಗಿ ಅದಕ್ಕೆ ಭೀಷ್ಮ ಪರ್ವ ಅಂತ. ಹಿಂದೆ ಒಂದು ಪರ್ವ ಬಂದಿದೆ, ಅದು ಭೀಷ್ಮ ಪರ್ವ, ಭೀಷ್ಮ ಹೋರಾಡಿದ ಪರ್ವ. ಇದು ಶಾಂತಿ ಪರ್ವ. ಆದರೆ ಇಲ್ಲಿ ಭೀಷ್ಮ ಉಪದೇಶ ಮಾಡಿದಂಥ ಪರ್ವ. ಎಲ್ಲ ವರ್ಣದವರು ಕೂಡ ಹೇಗೆ ಯಜ್ಞ ಮಾಡಬಹುದು ಅಂತ ಅನ್ನೋದನ್ನ, ಅವರವರಿಗೆ ಉಚಿತವಾದ ಯಜ್ಞವನ್ನು ಅವ್ರು ಹೇಗೆ ಮಾಡಬಹುದು ಅನ್ನೋದನ್ನ ಈ ಪರ್ವದಲ್ಲಿ ವರ್ಣನೆ ಮಾಡ್ತಾರೆ. ಅಂಥ ಸೂಕ್ಷ್ಮವಾದ ವಿವರಗಳು ನಮಗಿಲ್ಲಿ ಕಂಡು ಬರ್ತವೆ. ಕಾಲದ ವ್ಯವಸ್ಥೆಗೆ, ಕಾಲ ಕೆಟ್ಟಾಗ ಅದಕ್ಕೆ ರಾಜಕಾರಣನೋ ಅಥವಾ ರಾಜ ಕೆಡಲಿಕ್ಕೆ ಕಾಲ ಕಾರಣನೋ ಈ ಎಲ್ಲ ಸಂಗತಿಗಳನ್ನು ನೋಡ್ತೀವಿ. ರಾಜ ಕಾಲಸ್ಯ ಕಾರಣಂ ಅಂತ ಭೀಷ್ಮರು ಅಲ್ಲಿ ನಿರ್ಧಾರ ಕೊಡ್ತಾರೆ. ರಾಜನೇ ಈ ಕಾಲದ ಸುವ್ಯವಸ್ಥೆ ಅಥವಾ ಅವ್ಯವಸ್ಥೆಗೆ ಕಾರಣ ಅನ್ನುವುದನ್ನ ತಿಳಿದುಕೋ, ಅದ್ರ ಬಗ್ಗೆ ಸಂಶಯ ಬೇಡ. ಮಾಭೂತೆ ಸಂಶಯೋ ರಾಜನ್ ರಾಜ ಕಾಲಸ್ಯ ಕಾರಣಂ ಅಂತ ಅಲ್ಲಿ ನಿರ್ಣಯ ಇದೆ. ಪುರೋಹಿತನ ಪಾತ್ರ ಹೇಗೆ ಸಮಾಜವನ್ನು ಕಟ್ಟುವುದರಲ್ಲಿ, ಧರ್ಮದ ವ್ಯವಸ್ಥೆಯಲ್ಲಿ ಅನ್ನೋದ್ರ ಬಗ್ಗೆ ವರ್ಣನೆ ಕಂಡು ಬರ್ತದೆ. ಬ್ರಾಹ್ಮಣರಲ್ಲೂ ಕೂಡ ಅನೇಕ ತರಗತಿಗಳು. ಅದರಲ್ಲಿ ಶ್ರೇಷ್ಠ ಬ್ರಾಹ್ಮಣರು ಯಾರು, ಕನಿಷ್ಠ ಬ್ರಾಹ್ಮಣರು ಯಾರು ಅನ್ನೋದ್ರ ಬಗ್ಗೆ ವರ್ಣನೆ ಬರ್ತದೆ. ಆಗಿನ ಕಾಲದಲ್ಲಿ ಚಾತುರ್ವರ್ಣ ವ್ಯವಸ್ಥೆ ಬಳಕೆಯಲ್ಲಿತ್ತು, ನಮಗಿದು ಗೊತ್ತಿದೆ. ಆದರೆ ಈ ಶಾಂತಿ ಪರ್ವದ 85ನೇ ಅಧ್ಯಾಯದಲ್ಲಿ ಜಾತ್ಯತೀತವಾದ ಮಂತ್ರಿಮಂಡಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹೇಗೆ ಎಲ್ಲರನ್ನೂ ಮಂತ್ರಿಗಳನ್ನಾಗಿ ಒಳಗೊಂಡಂತಹ ಒಂದು ಮಂತ್ರಿಮಂಡಲದ ವರ್ಣನೆ ಇರ್ತದೆ. ಇದನ್ನೆಲ್ಲ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಇಂಥ ರಾಜಧರ್ಮ ಪರ್ವವನ್ನೆಲ್ಲ ರಾಜಕಾರಣಿಗಳಾದವರು, ಆಡಳಿತಗಾರರಾದವರು ಅಧ್ಯಯನ ಮಾಡಬೇಕು. 110ನೇ ಅಧ್ಯಾಯ ಪ್ರತಿಯೊಂದು
ಕಷ್ಟವನ್ನು ಮನುಷ್ಯ ಹೇಗೆ ದಾಟ್ತಾನೆ ಅನ್ನೋದನ್ನು ವರ್ಣನೆ ಮಾಡ್ತದೆ. ಕ್ಲಿಶ್ಯಮಾನೇಷು ಭೂತೇಷು ತೈಸ್ತೈರ್ಭಾವೈಸ್ತತಸ್ತತಃ ದುರ್ಗಾಣ್ಯತಿತರೇತ್ಯೇನ ತನ್ಮೇ ಬ್ರೂಹಿ ಪಿತಾಮಹ. ಅನೇಕ ಥರದ ಕಷ್ಟಗಳು ನಮ್ಮೆಲ್ಲರನ್ನು ಕೂಡ ಮುತ್ತಿವೆ. ನಾವು ಕಷ್ಟಗಳನ್ನು ದಾಟುವುದು ಹೇಗೆ ಅದನ್ನು ನಮಗೆ ಹೇಳಿ ಅಂತಾನೆ ಧರ್ಮರಾಜ. ಆಗ ಧರ್ಮದ ಆಚರಣೆಯಿಂದ ಹೇಗೆ ಮನುಷ್ಯ ಕಷ್ಟಗಳನ್ನು ದಾಟಬಹುದು, ಸ್ವಾಧ್ಯಾಯಶೀಲರಾದವರು, ಪರೋಪಕಾರಿಗಳಾದವರು, ಎಲ್ಲರಿಗೂ ಸಮವಾಗಿ ನಡ್ಕೊಳ್ಳುವಂಥವರು, ಸರ್ವಭೂತ ಹಿತೇಶಿಗಳು, ಇವರೆಲ್ಲ ದುರ್ಗಾಣ್ಯತಿ ತರಂತಿತೆ ಅಂತ ಪ್ರತಿಯೊಂದು ಶ್ಲೋಕದ ಪಾದದಲ್ಲಿ, ಕೊನೆಯ ಪಾದದಲ್ಲಿ ಕಂಡು ಬರ್ತದೆ. ಬ್ರಾಹ್ಮಣನಾದವನು ಯಾವೆಲ್ಲ ವೃತ್ತಿಗಳಿಂದ ಜೀವನ ನಡೆಸಬೇಕು ಅನ್ನೋದನ್ನ ವರ್ಣಿಸ್ತಾರೆ. ಶೀಲಕ್ಕೆ ಎಷ್ಟು ಮಹತ್ವ ಇದೆ. ಶೀಲಭೃಷ್ಟನಾದವನು ತನಗೆ ತಾನೇ ಅತ್ಯಂತ ಘೋರವಾದ ಶಿಕ್ಷೆಯನ್ನು ಕೊಟ್ಕೋಬೇಕು. ಮತ್ತೆಂದು ಅಂಥ ಅಪರಾಧ ನನ್ನಿಂದ ಘಟಿಸಲೇಬಾರದು. ಅಪರಾಧ ಘಟಿಸಲಿಕ್ಕೆ ಬೇಕಾದಂಥ ದೈಹಿಕ ಅನುಕೂಲವನ್ನ ಆತ ಸ್ವಯಂ ತಪ್ಪಿಸಿಕೊಂಡು, ಆ ದೈಹಿಕ ಅನುಕೂಲವನ್ನ ತಾನೇ ಪರಿಹರಿಸಿಕೊಂಡು, ತಾನು ಅಂಗವಿಕಲನಾದರೂ ತೊಂದರೆ ಇಲ್ಲ, ನನ್ನಿಂದ ಅಂಥ ಅಪರಾಧ ಮತ್ತೆ ಆಗಬಾರದು ಅಂತ ಆತ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದ್ರ ಬಗ್ಗೆ ವರ್ಣನೆ ಇದೆ. 167ನೇ ಅಧ್ಯಾಯದಲ್ಲಿ ಧರ್ಮ, ಅರ್ಥ, ಕಾಮ ಇವು ಎಲ್ಲ ಪುರುಷಾರ್ಥಗಳಲ್ಲಿ ಕಾಮವೇ ದೊಡ್ಡ ಪುರುಷಾರ್ಥ ಅಂತ ಭೀಮಸೇನ ಪ್ರತಿಪಾದನೆ ಮಾಡಿದ್ದು ಕಂಡು ಬರ್ತದೆ. ತಾತ್ಪರ್ಯ ನಿರ್ಣಯದಲ್ಲಿ ಕೂಡ ಅದರ ವಿವರಣೆ ಇದೆ. ಆತ್ಮಹತ್ಯೆ ಅಂತ ಅನ್ನೋದು ಮಹಾಪಾಪ, ಅದನ್ನ ಯಾರೂ ಕೂಡ ಮಾಡಿಕೊಳ್ಬಾರದು ಅಂತ ಒಬ್ಬ ಋಷಿಕುಮಾರನಿಗೆ ಇಂದ್ರ ನರಿಯ ರೂಪದಿಂದ ಬಂದು ವರ್ಣನೆ ಮಾಡುವುದನ್ನ ಈ ಶಾಂತಿ ಪರ್ವದಲ್ಲಿ 180ನೇ ಅಧ್ಯಾಯದಲ್ಲಿ ನೋಡ್ತೇವೆ. ತುಂಬಾ ಸುಂದರವಾದಂತಹ ಶಿಷ್ಟಾಚಾರಗಳು, ಸೀನಿದಾಗ, ಕ್ಷೌರ ಮಾಡಿಸಿಕೊಂಡಾಗ ಮನುಷ್ಯನ ವರ್ತನೆ ಹೇಗಿರಬೇಕು ಅನ್ನೋದನ್ನೆಲ್ಲ 193ನೇ ಅಧ್ಯಾಯ ವರ್ಣಿಸ್ತದೆ. ನಾವು ಹೇಗೆ ವರ್ತಿಸಬೇಕು, ಅಥವಾ ನಾವು ಕ್ಷೌರ ಮಾಡಿಸ್ಕೊಂಡಾಗ, ಸೀನಿದಾಗ ಎದುರುಗಡೆ ಇದ್ದವರು ಹೇಗೆ ವರ್ತಿಸ್ಬೇಕು, ಅವನಿಗೆ ಕುಶಲವನ್ನು ಕೇಳಬೇಕು, ಆಯುಷ್ಮಾನ್ ಭವ ಅಂತ ಹೀಗೆಲ್ಲ ಹೇಳಬೇಕು ಅನ್ನುವ ಅನೇಕ ವಿವರಗಳನ್ನ ಅಲ್ಲಿ ನೋಡ್ತೇವೆ. ದೇವತಾ ತಾರತಮ್ಯವನ್ನು ಹೇಳುವಂತಹ ಸ್ಪಷ್ಟವಾದ ವಿವರಣ ಈ ಶಾಂತಿ ಪರ್ವದ 206 ಕೆಲವು ಪಾಠಗಳಲ್ಲಿ 204 ಈ ಅಧ್ಯಾಯಗಳಲ್ಲಿ ಕಂಡು ಬರ್ತದೆ. ಆಚಾರ್ಯರು ಪ್ರತಿಪಾದನೆ ಮಾಡಿದ ತಾರತಮ್ಯ ಸಿದ್ಧಾಂತಕ್ಕೆ ಪುಟ ಕೊಡುವಂತಹ, ಸಮರ್ಥನೆ ಕೊಡುವಂತಹ ಅನೇಕ ಭಾಗಗಳು ಪುರಾಣಗಳಲ್ಲಿ ಇದ್ದೇವೆ. ನಾವು ಅದನ್ನ ಮಹಾಭಾರತದಲ್ಲೂ ಕೂಡ ಕಾಣಬೇಕು. 210ನೇ ಅಧ್ಯಾಯದಲ್ಲಿ ಏಕ ಬ್ರಹ್ಮ ವಿಭು ಪ್ರಭು ಕವಿ ಧಾತ ಪುರುಷ ನಾರಾಯಣ ಸ್ವರಾಟ್ ಇತ್ಯಾದಿ ಭಗವದ್ವಾಚಕವಾದ ಶಬ್ದಗಳ ವರ್ಣನ ಕಂಡು ಬರ್ತದೆ. ಶಬ್ದಗಳಲ್ಲಿ ಬಂದಿವೆ, ಅದಕ್ಕೆ ಅರ್ಥಗಳನ್ನು ನಾವು ಬೇರೆ ಬೇರೆ ಮೂಲಗಳಿಂದ ನೋಡಿದ್ದೇವೆ. ಧರ್ಮನಿತ್ಯೇ ಮಹಾಬುದ್ಧೋ ಬ್ರಹ್ಮಣ್ಯೇ ಸತ್ಯವಾದಿನೇ ಪ್ರಶ್ರಿತೆ ದಾನಶೀಲೇ ಚ ಸದೈವ ನಿವಸಾಮ್ಯಹಂ ಅಂತ ಲಕ್ಷ್ಮೀದೇವಿ ಹೇಳಿದ ಮಾತೊಂದು ಬಲಿ ಮತ್ತು ಇಂದ್ರರ ಸಂವಾದದಲ್ಲಿ, ಮತ್ತು ಇಂದ್ರ ಮತ್ತು ನಮೂಜಿಗಳ ಸಂವಾದದಲ್ಲಿ ಕಂಡು ಬರ್ತದೆ. ಯಾರು ನಿತ್ಯ ಧರ್ಮಾಚರಣಶೀಲನೋ, ಸತ್ಯವಾದಿಯೋ, ವಿನಯಶೀಲನೋ, ದಾನಶೀಲನೋ ಅಂಥವನಲ್ಲಿ ನಾನು ನಿಲ್ತೇನೆ ಅಂತ ಲಕ್ಷ್ಮಿ ಹೇಳಿದ ಮಾತು ಕೇಳಿ ಬರ್ತದೆ. ಸಾಧಕರ ತಾರತಮ್ಯವನ್ನ ಈ ಶಾಂತಿ ಪರ್ವದ ವರ್ಣದಲ್ಲಿ ನಾವು ನೋಡ್ತೀವಿ. ಇದು 238ನೇ ಅಧ್ಯಾಯ. ಸಾಧಾರಣವಾಗಿ ಸಾಧನೆ ಮಾಡುವವರಿಗಿಂತ ಶಾಸ್ತ್ರಾಧ್ಯಯನ ಮಾಡಿ ಸಾಧನೆ ಮಾಡುವವರು, ಅಲ್ಲಿಯೂ ಶಾಸ್ತ್ರಾಧ್ಯಯನವನ್ನು ಮಾಡಿದವರಿಗಿಂತ ಅದರ ಅರ್ಥವನ್ನು ತಿಳ್ಕೊಂಡವರು ಇನ್ನೂ ಶ್ರೇಷ್ಠರು, ಅರ್ಥವನ್ನು ತಿಳಿದವರಿಗಿಂತ ಉಪದೇಶ ಮಾಡುವವರು ಮತ್ತೂ ಶ್ರೇಷ್ಠರು ಅನ್ನೋದನ್ನೆಲ್ಲ ಈ ಭಾಗದಲ್ಲಿ ವರ್ಣಿಸಿದ್ದಾರೆ. ಈ ಸಾರಾಂಶದ ಆರಂಭದಲ್ಲಿ
ಮುಖ್ಯ ಪ್ರಾಣನ ಕುರಿತಾಗಿ ಒಂದು ಶ್ಲೋಕವನ್ನು ಕೂಡ ನಾವು ನೋಡಿದ್ವಿ. ಅದು 264ನೇ ಅಧ್ಯಾಯದಲ್ಲಿ ಬರುವಂಥ ಶ್ಲೋಕ. ವಾಯು ಭೀಮ, ಭಯಂಕರ ಅವನು, ಭೀಮನಾದ, ಭಯಂಕರವಾದ ಗರ್ಜನವನ್ನು ಮಾಡುವಂಥವನು. ಮಹೌಜಾಹ, ಮಹಾಶಕ್ತಿ, ಸರ್ವೇಶಾಂ ಪ್ರಾಣಿನಾಂ ಪ್ರಾಣಭೂತನಾದವನು, ಎಲ್ಲ ಜೀವಿಗಳಿಗೂ ಕೂಡ ಜೀವವನ್ನು ಕೊಟ್ಟವನೇ ಅವನು. ತಸ್ಮಾದ್ ವಾಯುರ್ದೇವದೇವೋ ವಿಶಿಷ್ಟ, ಹೀಗೆ ಅತ್ಯಂತ ವಿಶಿಷ್ಟವಾದ ಶಕ್ತಿ ಇದ್ದವನವನು. ಅನಾವೃತ್ತಿ ದೇಹಿನಾಂ ದೇಹಪಾತೆ, ಎಲ್ಲ ಜೀವಿಗಳಿಗೂ ಕೂಡ ದೇಹಪಾತ ಆಗ್ಲಿಕ್ಕೆ ಏನು ಕಾರಣ? ವಾಯು ಅಲ್ಲಿಂದ ಹೋಗುವುದೇ ಕಾರಣ. ವಾಯು ಇರುವವರೆಗೆ ಅವರು ಬದುಕಿರ್ತಾರೆ, ವಾಯು ಹೊರಟೋದ್ಮೇಲೆ ಅವ್ರು ಹೋಗ್ತಾರೆ ಅಂತ ಇದೊಂದು ಮಹತ್ವದ ಶ್ಲೋಕ. ಅದು ಈ 264, ಕೆಲವು ಕಡೆ 258 ಈ ಅಧ್ಯಾಯದಲ್ಲಿ ಕಂಡು ಬರ್ತದೆ. ಯಜ್ಞದಲ್ಲಿ ಮಾಂಸ ಬಲಿಪೂರ್ವಕವಾದ ಯಜ್ಞ ಶ್ರೇಷ್ಠವೋ ಅಥವಾ ಸಸ್ಯದ ಉತ್ಪನ್ನಗಳಿಂದ ಯಜ್ಞ ಮಾಡುವುದು ಶ್ರೇಷ್ಠವೋ ಅಂತೆಲ್ಲ ಚರ್ಚೆ ಈ ಉಪರಿಚರ ವಸು, ಋಷಿಗಳು, ದೇವತೆಗಳು ಇವರ ಒಂದು ಸಂವಾದದಲ್ಲಿ ಕಂಡು ಬರ್ತದೆ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲೂ ಕೂಡ ಕ್ಷತ್ರಿಯರು ಮೊದಲಾದವರು ಹೇಗೆ ಈ ಮಾಂಸ ಬಲಿಪೂರ್ವಕವಾದ ಯಜ್ಞವನ್ನು ಮಾಡ್ತಿದ್ರು ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ. ಮತ್ತು ಬ್ರಾಹ್ಮಣನು ಕೂಡ ಹಿಂದಿನ ಯುಗದಲ್ಲಿ ಆ ಮಾಂಸ ಬಲಿಪೂರ್ವಕವಾದ ಶ್ರಾದ್ದ ಮತ್ತೆ ದೇವಪೂಜೆ ಇತ್ಯಾದಿಗಳನ್ನ ಮಾಡ್ತಿದ್ದ. ಕೆಲವರು ಆಚಾರ್ಯರ ತಾತ್ಪರ್ಯವನ್ನು, ಭಾಗವತ ತಾತ್ಪರ್ಯವನ್ನು ಗಮನಿಸದೆ ಮಾಂಸ ಬಲಿಪೂರ್ವಕವಾದ ಯಜ್ಞ, ಶ್ರಾದ್ದ ಇತ್ಯಾದಿಗಳು ತಪ್ಪು ಅಂತ ತೀರ್ಮಾನ ಮಾಡುವುದು ಹೇಗೆ ತಪ್ಪು, ಆಚಾರ್ಯರ ಭಾವನೆಗೆ ಅದು ಹೇಗೆ, ಆಚಾರ್ಯ ನಿರ್ಣಯಕ್ಕೆ ಅದು ಹೇಗೆ ವಿರುದ್ಧ ಅನ್ನೋದನ್ನೆಲ್ಲ ಅಲ್ಲಿ 5-6 ಭಾಗಗಳಲ್ಲಿ ವಿಸ್ತೃತವಾಗಿ ನಾವು ನೋಡಿದ್ದೇವೆ. ಮಗ್ನಸ್ಯ ಹಿ ಪರೇ ಜ್ಞಾನೇ ತಥೋ ದುಃಖತರಂ ನು ಕಿಂ ಅಂತ ಆಚಾರ್ಯರು ಅನೇಕ ಕಡೆ ಸರ್ವಮೂಲದಲ್ಲಿ ಉದ್ಧರಿಸಿದಂಥ ಒಂದು ಶ್ಲೋಕ. ಗಾಢವಾದ ಅಜ್ಞಾನದಲ್ಲಿ ಮುಳುಗಿದವನಿಗೆ ಅದಕ್ಕಿಂತ ಹೆಚ್ಚಿನ ಮತ್ತೇನು ದುಃಖ ಇದೆ ಅಂತ ಆ ಅಜ್ಞಾನದ ಪರಿಹಾರಕ್ಕಾಗಿ ಮನುಷ್ಯ ಪ್ರಯತ್ನ ಪಡಬೇಕು ಅನ್ನೋದನ್ನ ಆಚಾರ್ಯರಲ್ಲಿ ತೋರಿಸ್ತಾರೆ. ತಂದೇವೋ ದರ್ಶಯಾಮಾಸ ಕೃತ್ವಾ ಹಯಶರೋ ಮಹತ್ ಸಾಂಗಾನ್ ಆವರ್ತಯನ್ ವೇದಾನ್ ಕಮಂಡಲು ತ್ರಿದಂಡ ಧೃಕ್ ಅಂತ ಇದೊಂದು 340ನೇ ಅಧ್ಯಾಯದಲ್ಲಿ ಬರುವಂಥ ಒಂದು ಶ್ಲೋಕ. ಚತುರ್ಮುಖ ಬ್ರಹ್ಮನಿಗೆ ಹೈಗ್ರೀವ ರೂಪದ ದರ್ಶನ ಆಗಿದ್ದರ ವರ್ಣನೆ ಇದೆ ಈ ಅಧ್ಯಾಯ. ಅದರಲ್ಲೂ ಈ ಮಂತ್ರದ ಪಠಣದಿಂದ ಸುಖ ಪ್ರಸವ ಆಗ್ತದೆ ಅನ್ನೋದರ ಫಲಶ್ರುತಿ ಇದೆ ಅಲ್ಲಿ. ಇಂಥದನ್ನೆಲ್ಲ ನಾವು ಆಚರಣೆಯಲ್ಲಿ ತರುವುದನ್ನ ರೂಢಿಸ್ಕೋಬೇಕು. ಮುಖ್ಯ ಪ್ರಾಣನ ಕುರಿತಾಗಿ ಸ್ತೋತ್ರ ನೋಡಿದ್ವಿ. ಶಾಂತಿ ಪರ್ವದಲ್ಲಿ 342ನೇ ಅಧ್ಯಾಯದಲ್ಲಿ ಇವೆಲ್ಲ ಶಾಂತಿ ಪರ್ವದ ಉಪಪರ್ವವಾದ ಮೋಕ್ಷ ಧರ್ಮ ಪರ್ವದ ಕೆಲವು ಭಾಗಗಳು. ಅಲ್ಲಿ ಪ್ರಕೃತಿಸ್ಸಾ ಪರಾಮಹ್ಯಂ ರೋದಸಿ ಲೋಕಧಾರಿಣಿ ಋತಾ ಸತ್ಯ ಮರಾಜಯ್ಯ ಲೋಕಾನಾಂ ಆತ್ಮಸಂಜ್ಞಿತ ಅಂತ ಪ್ರಕೃತಿಯ ಲಕ್ಷ್ಮೀದೇವಿಯ ವರ್ಣನೆ ಇದೆ. ಪರಾ ಪ್ರಕೃತಿ ಅಂತ ಅವಳನ್ನು ಕರೀತಾರೆ. ಲೋಕಧಾರಿಣಿ ಅವಳು ಋತ, ಸತ್ಯ, ಅಮರ, ಅಜಯ್ಯ ಮತ್ತು ಎಲ್ಲ ಲೋಕಗಳಿಗೆ, ಲೋಕಾನಾಂ ಆತ್ಮಸಂಧಿತ, ಎಲ್ಲ ಜೀವಿಗಳಿಗೂ ಕೂಡ ಆತ್ಮನಂತೆ ಒಳಗಿದ್ದು ಅವರನ್ನ ಧರಿಸಿರುವವಳು ಅಂತ ಅವಳ ವರ್ಣನೆ ಇದೆ. ಈ ವಾಯುರ್ಭೀಮೋ ಭೀಮನಾದೋ ಮಹೋಜಾಹ ಅನ್ನೋ ಶ್ಲೋಕವನ್ನು ಆಚಾರ್ಯರು ಸರ್ವಮೂಲದಲ್ಲಿ ಅನೇಕ ಕಡೆ ಉದ್ಧರಿಸಿದ್ದಾರೆ. ತಾತ್ಪರ್ಯ ನಿರ್ಣಯದಲ್ಲೂ ಅದು ಬಂದಿದೆ. ಈಗ ಪ್ರಕೃತಿಸ್ಥಾ ಪರಾಮಹ್ಯಂ ಅನ್ನುವ ಲಕ್ಷ್ಮೀ ಸ್ತೋತ್ರವನ್ನ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲೇ ಉದ್ಧರಿಸಿದ್ದಾರೆ. ಮತ್ತೆ ಇನ್ನೊಂದು ಶ್ಲೋಕ ಭಗವಂತನ ಕುರಿತಾಗಿ ಕೊನೆಯದ್ದು, ನಾಸ್ತಿ ತಸ್ಮಾತ್ ಪರಂಭೂತಂ ಪುರುಷಾದ್ವೈ ಸನಾತನಾತ್ ಅಂತ ಶಾಂತಿ ಪರ್ವದಲ್ಲಿ 339ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕದ ರೂಪದಲ್ಲಿದೆ. ಪಾಠ ಬೇರೆ ಬೇರೆ ಆಗಿರಬಹುದು ಒಬ್ಬೊಬ್ಬರು ನೋಡುವ ಪಾಠಗಳಲ್ಲಿ. ಗೀತಾ ಭಾಷ್ಯದಲ್ಲಿ 11ನೇ ಅಧ್ಯಾಯದಲ್ಲಿ 4ನೇ ಶ್ಲೋಕದ ರೂಪದಲ್ಲಿ ಅದು ಉದ್ಧೃತ ಆಗಿದೆ. ಆ ಸನಾತನ ಪುರುಷನಾದಂತಹ ಪರಮಾತ್ಮನಿಗಿಂತ ಹೊರತಾಗಿ ಬೇರೆ ಯಾವ ತತ್ವವೂ ಕೂಡ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಅವನೇ ಅತ್ಯಂತ ಶ್ರೇಷ್ಠವಾದ ತತ್ವ ಅಂತ ಅವನನ್ನ ವರ್ಣನೆ ಮಾಡಿದ್ದಾರೆ.
ಇದಕ್ಕಾಗಿ ಭಗವಂತನ, ಭಗವತಿಯ ಮತ್ತು ಮುಖ್ಯ ಪ್ರಾಣನ ಕುರಿತಾದ ಸರ್ವಮೂಲದಲ್ಲಿ ಉದ್ಧೃತವಾದ 3 ಶ್ಲೋಕಗಳನ್ನು ಇವತ್ತು ಆರಂಭದಲ್ಲಿ ಹೇಳಿದೆ. ಇದನ್ನು ನಾವು ಈ ಶಾಂತಿ ಪರ್ವದ ಪ್ರತೀಕವಾಗಿ ನಮ್ಮ ದೈನಂದಿನ ಪಾರಾಯಣ ಇತ್ಯಾದಿಗಳಲ್ಲಿ ಬಳಸ್ಕೋಬಹುದು. ಮುಂದೆ ಬ್ರಹ್ಮಹತ್ಯೆ ವಿಭಾಗ, ಇಂದ್ರನಿಗೆ ಬ್ರಹ್ಮಹತ್ಯೆ ಬಂದದ್ದು, ಅದನ್ನ ಆತ ಅನೇಕ ಕಡೆ ಹಂಚಿದ್ದು, ಇದೆಲ್ಲ ಯಜುರ್ವೇದದಲ್ಲಿ ಹೇಗಿದೆ, ಭಾಗವತದಲ್ಲಿ ಹೇಗಿದೆ, ವಾಲ್ಮೀಕಿ ರಾಮಾಯಣದಲ್ಲಿ, ಉದ್ಯೋಗ ಪರ್ವದಲ್ಲಿ, ಶಾಂತಿ ಪರ್ವದಲ್ಲಿ ಹೇಗೆ ವರ್ಣಿತ ಆಗಿದೆ ಅನ್ನೋದನ್ನು ನೋಡಿದ್ದೀವಿ. ಆ ಋತಿಮತಿಯರಿಗೆ ಆ ಒಂದು ಮೈಲಿಗೆ ವಿಶ್ರಾಂತಿಯ ಅವಶ್ಯಕತೆ ಯಾಕೆ ಇರ್ತದೆ ಅಂತ ಅನ್ನೋದನ್ನ ನೋಡಿದ್ದೇವೆ. ಮತ್ತೆ ಈ ರಜಸ್ರಾವ ಆಗುವುದರಿಂದ ಅವರಿಗಾಗುವಂತಹ ಅನುಕೂಲಗಳೇನು, ದಾಂಪತ್ಯ ಜೀವನದ ಅನುಕೂಲಗಳೇನು ಅಂತ ಅನ್ನೋದನ್ನೆಲ್ಲ ನೋಡಿದ್ದೀವಿ. ಇಂದ್ರನಿಗೆ ವೃತ್ರಹತ್ಯೆಯಿಂದ ಪಾಪವೇ ಬಂದಿಲ್ಲ ಅನ್ನೋದನ್ನ ಭಾಗವತ ತಾತ್ಪರ್ಯ ನಿರ್ಣಯ, ಬ್ರಹ್ಮಸೂತ್ರ ಇತ್ಯಾದಿಗಳಿಗೆ ಅನುಸಾರವಾಗಿ ನೋಡಿದ್ದೀವಿ. ಅವನಿಗೆ ಪಾಪ ಬಂದಿಲ್ಲ, ಅದರಿಂದ ಆತ ಅದನ್ನ ಸ್ತ್ರೀಯರಿಗೂ ಕೂಡ ಹಂಚುವ ಪ್ರಸಂಗವೇನಿಲ್ಲ. ಬ್ರಹ್ಮಹತ್ಯೆಯಿಂದ ಅವರಿಗೆ ರಜಸ್ರಾವ ಆಗುವುದಲ್ಲ, ಅದು ನೈಸರ್ಗಿಕ. ಆದರೆ ಆ ರಜಸ್ರಾವವನ್ನು ಅವರು ಅನುಭವಿಸುವುದರಿಂದ ಅವರಿಗೆ ಅನೇಕ ದೈಹಿಕ ಮಾನಸಿಕ ಕ್ಲೇಶಗಳಾದರೂ ಕೂಡ ಅದಕ್ಕಿಂತಲೂ ಮಿಗಿಲಾಗಿ ಎಷ್ಟೋ ಅನುಕೂಲಗಳಿವೆ ಅಂತ ಅನ್ನೋದನ್ನೆಲ್ಲ ಅಲ್ಲಿ ನೋಡಿದ್ದೇವೆ. ಮೈಲಿಗೆ ಇದೆ, ಆದರೆ ಅದು ಪಾಪವಲ್ಲ ಅನ್ನೋದನ್ನೆಲ್ಲ ಬಹಳ ವಿಸ್ತೃತವಾಗಿ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ಹೀಗೆ ಸುದೀರ್ಘವಾಗಿ ಆ ಶಾಂತಿ ಪರ್ವದ ಪ್ರವಚನ ಮುಕ್ತಾಯ ಕಂಡಿತ್ತು. ಗುರುಗಳಾದಂತಹ ಶ್ರೀನಿವಾಸ ಮೂರ್ತಿ ಆಚಾರ್ಯರಿಗೆ ಆ ಭಾಗ ಅರ್ಪಿತವಾಗಿತ್ತು. ಧರ್ಮ, ಅರ್ಥ, ಕಾಮ, ಮೋಕ್ಷ ಇವೆಲ್ಲದರ ಮಹತ್ವವನ್ನು ವರ್ಣನೆ ಮಾಡುವಂತಹ ಅದ್ಭುತವಾದ ಒಂದು ಭಾಗ ಅದು ಈ ಶಾಂತಿ ಪರ್ವ. ಅಲ್ಲಿಗೆ ಶಾಂತಿ ಪರ್ವದ ಸಾರಾಂಶದ ಭಾಗ ಸಮಾಪ್ತವಾಗಿದೆ.